ಮೈಸೂರಿನಲ್ಲಿ ದಲಿತರ ಮಹಾಘರ್ಷಣೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದು ಹೋರಾಟದ ಕಿಚ್ಚು ಹತ್ತಿಕೊಂಡಿದೆ. ದಶಕಗಳ ಬೇಡಿಕೆ ಹಕ್ಕೊತ್ತಾಯಕ್ಕಾಗಿ ಮಾದಿಗ ಸಮುದಾಯ ಬೀದಿಗಿಳಿದಿದೆ. 56,000ಕ್ಕೂ ಹೆಚ್ಚು ನೇಮಕಾತಿಗಳಲ್ಲಿ ಒಳ ಮೀಸಲಾತಿ ಸಿಗಲೇಬೇಕು ಅಂತ ಆಗ್ರಹಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಾಗಿದೆ. ಹಿರಿಯ ವಕೀಲರು ಆದಂತಹ ಅರುಣ್ ಕುಮಾರ್ ನೇತೃತ್ವದಲ್ಲಿ ನಡೆದ ಈ ಬೃಹತ್ ಪ್ರತಿಭಟನೆ ಮೈಸೂರಿನ ಪುರಭವನದ ಅಂಬೇಡ್ಕರ್ ಪುತ್ಥಳಿ ಮುಂಭಾಗ ಇಂದು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಈ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ಹೋರಾಟಗಾರರು ಭಾಗಿಯಾಗಿದ್ದರು. ಕೈಯಲ್ಲಿ ನೀಲಿ ಬಾವುಟ, ಬಾಯಲ್ಲಿ ಹಕ್ಕೊತ್ತಾಯದ ಘೋಷಣೆಗಳೊಂದಿಗೆ ಇಡೀ ಮೈಸೂರು ನಗರವನ್ನ ಹೋರಾಟಗಾರರು ನಡುಗಿಸಿದ್ರು. ಈ ಹೋರಾಟದ ಪ್ರಮುಖ ಗುರಿ ಸಂಪೂರ್ಣ ಒಳ ಮೀಸಲಾತಿ ಜಾರಿ. 56,342 ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮಾದಿಗ ಸಮುದಾಯಕ್ಕೆ ನ್ಯಾಯಯುತವಾದ ಒಳ ಮೀಸಲಾತಿ ಅಳವಡಿಸಲೇಬೇಕು ಎಂಬುದು ಇವರ ಖಡಕ್ ಆಗ್ರಹ. ಅರ್ಹರಿಗೆ ಸಿಗಬೇಕಾದ ಹಕ್ಕು ಅನ್ಯಾಯವಾಗಬಾರದು ಅಂತ ಸರ್ಕಾರದ ವಿರುದ್ಧ ಆಕ್ರೋಶದ ಮಳೆ ಸುರಿಸಿದ್ರು. ಪ್ರತಿಭಟನೆಯ ಸಾರಥ್ಯ ವಹಿಸಿದ್ದ ಹಿರಿಯ ವಕೀಲರು ಆದ ಅರುಣ್ ಕುಮಾರ್ ಅವರು ಸರ್ಕಾರದ ವಿಳಂಬ ನೀತಿಯನ್ನ ಕಟುವಾಗಿ ಟೀಕೆ ಮಾಡಿದ್ದಾರೆ. ಸಂವಿಧಾನಬದ್ಧವಾಗಿ ಸಿಗಬೇಕಾದ ಹಕ್ಕನ್ನ ಪಡೆದೇ ಸಿದ್ಧ ಅಂತ ಗುಡುಗಿದ ಅರುಣ್ ಕುಮಾರ್, ಒಳ ಮೀಸಲಾತಿ ಜಾರಿಯಾಗದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮತ್ತಷ್ಟು ಉಗ್ರ ರೂಪ ತಾಳಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪುರಭವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ನಡೆದ ಈ ಮೆರವಣಿಗೆ ಉದ್ದಕ್ಕೂ ದಲಿತ ಹೋರಾಟಗಾರ ಒಗ್ಗಟ್ಟು ಎದ್ದು ಕಾಣ್ತಾ ಇತ್ತು. ಶೋಷಿತ ವರ್ಗದ ಧ್ವನಿಯಾಗಿ ಮೂಡಿ ಬಂದ ಈ ಪ್ರತಿಭಟನೆ ಈಗ ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿರುವುದಂತೂ ಸುಳ್ಳಲ್ಲ. ವೀಕ್ಷಕರೇ, ಇದು ಕೇವಲ ಪ್ರತಿಭಟನೆಯಲ್ಲ. ದಯವಿಟ್ಟು ನಾವು ಏನು ಹೇಳಿದ್ರೆ ಅದನ್ನ ಪಾಲಿಸೋಣ. ದಯವಿಟ್ಟು ಎಲ್ಲ ಏನೆಲ್ಲ ಬಂದ್ರೆ ಪಕ್ಷದಲ್ಲಿ ದಯವಿಟ್ಟು ಎಲ್ಲ ಜೀವನಲ್ಲ ಬನ್ನಿ, ನಾನೆಲ್ಲ ಬನ್ನಿ. ಯಾರು ಆಪರೇಟರ್ ಹೋಗ್ತಾರಲ್ಲ ಜಾರಿಯಾಗಲಿ, 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 ಜಾರಿಯಾಗಲಿ. ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಲು ಸರ್ಕಾರಕ್ಕೆ ಹೇಳಿದ್ದಾರೆ. ಶೋಷಿತ ವರ್ಗದ ಧ್ವನಿಯಾಗಿ ಮೂಡಿ ಬಂದ ಈ ಪ್ರತಿಭಟನೆ ಈಗ ರಾಜ್ಯ ಸರ್ಕಾರದ ನಿದ್ದೆಗೆಡಿಸಿರುವುದಂತೂ ಸುಳ್ಳಲ್ಲ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಅರೆ ಜಾತಿಲೇ ಮಾದಿಗ ಸಂಬಂಧಿತ ಗುಂಪು ಅಂತ ಇರುವಾಗ ನಮ್ಮನ್ನ ನಾವು ಸಪರೇಟ್ ಮಾಡ್ಕೊಳ್ಳೋದು ಬೇಡವಾ? ಅದಕ್ಕೆ ನಾವು ಆತರ ಕೂಗ್ತಾ ಇರೋದು ಜೈ ಮಾದಿಗ, ಜೈ ಮಾದಿಗ. ಬಂಧುಗಳೇ, ಡಿಸಿ ಅವ್ರ ಮುಂದೆ ಗಮನಕ್ಕೆ ತರೋದು ಏನು ಅಂತ ಅಂದ್ರೆ, ನಾವು ಒಂದು 20-22 ವರ್ಷದಾಗ ಡಿಸಿ ಅವರು ಅಂತ ಅಂದ್ರೆ MLA ಗಳು, ಮಿನಿಸ್ಟರ್ಗಳು ನಡುತ್ತಾ ಇದ್ರು. MLA ಮಿನಿಸ್ಟರ್ಗಳು ನಡುತ್ತಾ ಇದ್ರು. ನಾವು ನೋಡ್ರಂತದೀವಲ್ಲ. ಡಿಸಿ ಅವ್ರ ಹತ್ರ ಒಂದು ಪ್ರಸ್ತಾವನೆ ಮಾಡಕ್ಕೆ, ಯಾಕಂದ್ರೆ ಇವ್ರು ಭ್ರಷ್ಟಾಚಾರಕ್ಕೆಲ್ಲ ಸ್ಕೋಪ್ ಕೊಡ್ತಾ ಇರ್ಲಿಲ್ಲ, ಯಾವುದಕ್ಕೂ ಅದಕ್ಕೆ ಮನ್ನಣೆ ಕೊಡ್ತಾ ಇರಲಿಲ್ಲ. DC ಆಗ್ಲಿ, SP ಆಗ್ಲಿ, ಪೊಲೀಸ್ ಕಮಿಷನರ್ ಆಗ್ಲಿ. ದುರಂತ ಕೆಲವು ಪ್ರಾಮಾಣಿಕ ಅಧಿಕಾರಿಗಳು ಇವತ್ತು ಉಳ್ಕೊಂಡಿರೋದು. ಇನ್ ಮಿಕ್ಕವರೆಲ್ಲ ಲಾ ಅಂಡ್ ಆರ್ಡರ್, ಕ್ರೈಮು, ಇನ್ನೊಂದು ಕಂಟ್ರೋಲ್ ಮಾಡಿ ಅಂತಂದ್ರೆ ಎಲ್ಲ ಆ ರಾಜಕಾರಣಿಗಳು ಹೇಳ್ದಂಗೆ ಕೇಳ್ಕೊಂಡು ಓಡೋಣ ಅಂತ ಸ್ಥಿತಿಗಳು ಬಂದ್ಬಿಟ್ಟು ಬೆರಳೆಣಿಕೆ ಅಷ್ಟು ಒಳ್ಳೆ ಅಧಿಕಾರಿಗಳಿರೋದು ಇವತ್ತಿನ ದಿನ. ಅದೇ ನಿಟ್ಟಿನಲ್ಲಿ ಆ ಭ್ರಷ್ಟ ಅಧಿಕಾರಿಗಳಿಲ್ಲ, ಆ ರಂದೀಪು ಕೂಡ ಏನ್ IAS ಅಧಿಕಾರಿ ರಂದೀಪ್ ಇಲ್ಲ ನೋಡಿ, ದುರಂತ ಹೆಂಗೆ ಅಂತ ನಮ್ಮ ಮೈಸೂರು ಇದ್ರು. ಅವರು DPR ಸೆಕ್ಷನ್ಗೆ ಸೆಕ್ರೆಟರಿ ಅಂತ, ಮಹದೇವಪ್ಪನವ್ರ ಸೆಕ್ಷನ್ಗೂ ಅಡಿಷನಲ್ ಚಾರ್ಜ್ ಸೆಕ್ರೆಟರಿ ಅಂತ, ಪ್ರಿಯಾಂಕಾ ಖರ್ಗೆ ಅವರ ಮಿನಿಸ್ಟರ್ಗೂ ಅವರೇ ಸೆಕ್ರೆಟರಿ. ಅರ್ಥ ಆಗುತ್ತಾ ಹೆಂಗಾಗುತ್ತೆ ಅಂತ? ಈ ರಂದೀಪೇ ಮಾಡಿರೋ ರೋಸ್ಟರ್ ಇವೆಲ್ಲ. ರೋಸ್ಟರು ಈ ಏನು ಹೊಸ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ DPR ಇದೆಲ್ಲ ಎಲ್ಲ ಬಹಳ ಕ್ರಿಮಿನಲಿ ಕಾನ್ಸ್ಪೈರ್ ಮಾಡಿ ಹೈಕೋರ್ಟ್ ಆದೇಶನ ದಿಕ್ತಪ್ಪಿಸಿ ಇವ್ರದೇ ಇಂಟರ್ಪ್ರಿಟೇಷನ್ ಕೊಟ್ಟು ಹೈಕೋರ್ಟ್ ಹೇಳಿದೆ, ಏನ್ ಹೇಳಿದೆ ಗೊತ್ತಾ? ಈ ಏನ್ PIL ಅಲ್ಲಿ 17% ಮತ್ತೆ ಪಂಗಡಕ್ಕೆ 7 ಕೊಟ್ಟರಂತದ್ದು 56 ಹೋಗ್ತಾ ಇರೋದ್ರಿಂದ ನೀವು 50 ಇಳಿಸ್ಕೊಂಡು ಜಾರಿ ಮಾಡ್ಕೊಳ್ಳಿ ಒಳ ಮೀಸಲಾತಿನ. 6 ಸೈಡ್ ಅಲ್ಲಿ ಇಟ್ಕೊಂಡ್ರಿ. ಕೋರ್ಟ್ ತೀರ್ಮಾನ ಆದ್ಮೇಲೆ ಹೆಂಗಾಗುತ್ತೆ ಹಂಗ ಅಳವಡಿಸ್ಕೊಳ್ಳಿ ಅಂತ ಕೋರ್ಟ್ ಹೇಳಿರೋದು. 15 ಇಳಿಸ್ಕೊಳ್ಳಿದ್ರೆ ಇವ್ರೇನ್ ಮಾಡ್ಬೇಕು? 95ಕ್ಕೆ ಹೋಗ್ತಾರೆ ಹಿಂದಕ್ಕೆ. 95ಕ್ಕೆ ಹೋಗ್ತಾರೆ ಹಿಂದಕ್ಕೆ. ಒಳ ಮೀಸಲಾತಿ ಇಲ್ಲದೆ ಇರೋಂಥದ್ದು ಅಂತ ದುಷ್ಟ ಪ್ರಯತ್ನ ಮಾಡಿರೋಂಥದ್ದು ರಂದೀಪ್ ಅವರು. ಯಾಕಂದ್ರೆ ರಾಜಕಾರಣಿ ಏನೇ ಹೇಳ್ತಾರೆ, ಬಟ್ ಅಧಿಕಾರಿಗಳು, ಅಂದ್ರೆ ಜಿಲ್ಲಾಧಿಕಾರಿಗಳು IAS ಪಾಸ್ ಮಾಡ್ಕೊಂಡು ಬಂದಿರೋರು
ಈ ದೇಶದಲ್ಲಿ ನಂಬರ್ 1 ಎಕ್ಸಾಮ್ ನ ಪಾಸ್ ಮಾಡ್ಕೊಂಡು ಬಂದಿರೋರು ದೇಶದಲ್ಲಿ. ಯಾವ್ದಾದ್ರು ಕಷ್ಟಕರವಾದ ಎಕ್ಸಾಮ್ ಇದೆ ಅಂತ ಅಂದ್ರೆ ಈ ದೇಶದಲ್ಲಿ UPSC ನಂಬರ್ 1. ಅಂಥದನ್ನ ನೀವು ಪಾಸ್ ಮಾಡ್ಕೊಂಡು ಬಂದು ಬಡವ್ರು ಬದ್ರ ಪರ ಕೆಲಸ ಮಾಡಲಿಲ್ಲ ಅಂತ ನೀವು ರಿಸೈನ್ ಮಾಡ್ಕೊಂಡು ಹೋಗೋದು ಬೆಟರ್. ನೀವು ರಾಜಕಾರಣಿಗಳಾಗಕ್ಕೆ ಲಾ ಆಫ್ ದ ಲ್ಯಾಂಡ್ ನ ಪಾಲನೆ ಮಾಡಲ್ಲ ಅಂತಂದ್ರೆ ಇಂಥ ಹುದ್ದೆಯಲ್ಲಿ ಇದ್ಕೊಂಡು ನ್ಯಾಯ ಸಿಗದಂಗೆ ಜನರಿಗೆ. ಹಾಗಾಗಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು ಒಂದೇ, ಒಳ ಮೀಸಲಾತಿ ಮಾದಿಗರ ಪರ ನಾವು ಹೋರಾಟ ಮಾಡ್ತಾ ಇದೀವಿ. ನಾವು ಬೇರೆಯವ್ರ ಪರ ವಿರೋಧ ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಮಾದಿಗ ವಲಯ ಅಂತ ನಾನು ಗಟ್ಟಿಯಾಗ ಪದಗಳನ್ನು ಯಾಕೆ ಬಳಸ್ತೀನಿ ಅಂತ ಅಂದ್ರೆ, ಕಾನ್ಸ್ಟಿಟ್ಯೂಷನಲ್ ಆರ್ಡರ್ ಇರೋಂಥ ಪದ ನಾಗಮೋಹನ್ ದಾಸ್ ಕಮಿಟಿ ರಚನೆ ಆದದ್ದು ಅದಕ್ಕೋಸ್ಕರ. ಅಲ್ಲಿ ನಾವು ವಲಯ ಮಾದಿಗ ಅಂತ ಅಂದ್ರೆ ಕಾನೂನಾತ್ಮಕವಾಗಿ ಗುಂಪು ಮಾಡೋಂಥ ಪ್ರಕ್ರಿಯೆಗೆ ನಾಗಮೋಹನ್ ದಾಸ್ ಇಷ್ಟ. ವಲಯ ಸಂಬಂಧಿತ ಜಾತಿ, ಮಾದಿಗ ಸಂಬಂಧಿತ ಜಾತಿ ಹಿಂಗೇಳಿರೋದ್ರಿಂದ ಬಳಸ್ತಾ ಇರೋದು. ಆದ್ರೆ ಈಗ ವಲಯ ಸಮಾಜದ ವಿರುದ್ಧ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂದ್ರೆ, ಗೋವಿಲ್ ಅಂಬಾನಿ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ ನಮಗೆ ಪ್ರಶ್ನೆ ಕೇಳ್ತಾರೆ. ಅರೆ ನಮ್ ವಿರೋಧ ಮಾಡ್ತಾ ಇರೋರು ಯಾರು ಈಗ? ಅದಕ್ಕೆ ಮಾತಾಡ್ತಾ ಇದ್ದೀನಿ ಅಷ್ಟೇ ನಾನು. ಅವ್ರು ಸುಮ್ಮನೆ ನಾವು ಅವ್ರ ವಿರುದ್ಧ ಯಾಕೆ ಮಾತಾಡೋಣ? ನಾವು ಅದನ್ನ ಕ್ಲಾರಿಫಿಕೇಶನ್ ಮಾಡ್ಬೇಕಲ್ಲ. ಈ ಜಾತಿಯಲ್ಲಿ ಹುಟ್ಟಿದೀವಿ, ವಕೀಲರಾಗಿದ್ದೀವಿ. ಈ ಜಾತಿ ಪರ ನಾನು ಧ್ವನಿ ಎತ್ತಿಲ್ಲ ಅಂದ್ರೆ ನಾನು ವಕೀಲರು ಕೋರ್ಟ್ ತಗೊಂಡು ಏನ್ ಮಾಡ್ಲಿ ನಾನು? ಈ ಟೈಮಲ್ಲಿ ನನಗೆ ನಿಮ್ಗೆ ನಾವು ನೆರವು ಆಗ್ಲಿಲ್ಲ ಅಂತ ಅಂದ್ರೆ ನಾ ಅಡ್ವೊಕೇಟ್ ಆಗಿ ಏನ್ ಪ್ರಯೋಜನ? ಆಮೇಲೆ ನಾನೇನೋ ಬೇರೆಯವ್ರ ವಿರುದ್ಧ ಮಾತಾಡ್ತಾ ಇದ್ದೀನ? ನಾನು ನಮ್ ಜಾತಿ ರಕ್ಷಣೆ ಮಾಡ್ಕೊಳಕ್ ಮಾತಾಡ್ತಾ ಇದ್ದೀನಿ. ಅದನ್ನ ಅಣ್ಣ ಅಪ್ಪ ಅಂದ್ರೆ ಕೊಡ್ತಾರ ಇವರು? ಗಟ್ಟಿಯಾಗಿ ಮಾತಾಡ್ತಾ ಇದೀವಿ. ಸತ್ಯನ ಗಟ್ಟಿಯಾಗಿ ಮಾತಾಡೋದು, ನೇರವಾಗಿ ಹೇಳುದು, ಮಾಡುವಂತ ಅಂತ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ರು. ಅದಾರಲ್ಲಿ ಬರ್ತಾ ಇದೀವಿ ನಾವು ಈಗ. ತಪ್ಪದು ಹಂಗ್ ಬರೋದು. ಹಾಗಾಗಿ ಸರ್, ನಮ್ಮ ಮನವಿ ಎಲ್ಲ ಏನು ನಮ್ಮ ಪರಿಸ್ಥಿತಿ ಜಾತಿ ವಿದ್ಯಾರ್ಥಿಗಳ ಯುವ ಮಾನಸಿಕ ನೋಡಿದ್ರೆ ಮೈಸೂರು ಕರ್ನಾಟಕ ಮಾದರ ಮಹಾಸಭಾ ಮತ್ತು ಮಾದಿಗ ಸಂಘಟನೆ ಒಕ್ಕೂಟ ಇದು ಎಲ್ಲ ಈ ಮೈಸೂರು ಚಾಮರಾಜನಗರ ಜಿಲ್ಲೆ ಪರವಾಗಿ ಕೊಡ್ತಾ ಇರೋಂಥದ್ದು ಒಂದೇನೇನೆ. ಇವತ್ತು ಜನ ಯಾಕೆ ಕಮ್ಮಿ ಆದ್ರೂ ಗೊತ್ತಾ? ಎಲ್ಲ ಆಗೋಯ್ತಾ ಇದೆ ಅಂತ ಕಮ್ಮಿ ಆದ್ರು. ಯಾಕಂದ್ರೆ ಅಲ್ಲಿ ನಮ್ಮ ಮಿನಿಸ್ಟರ್ಗಳು ಕೊಟ್ಟಿದಾರಲ್ಲ, ಇಲ್ಲ ಸಾವಿರಾರು ಜನ ಇವತ್ತನೇ ಬಂದು ಇದಾಕ್ಬಿಡೋರು, ಮುಖ್ಯ ಹಾಕ್ಬಿಡೋರು. ಆದ್ರೆ ಇವತ್ತು ಸರ್ ನಮಗೆ ಈ ರಾಂಗ್ ಇಂಟರ್ಪ್ರಿಟೇಷನ್ ರಂದೀಪ್ ಅವರು ಮಾಡಿರೋಂಥದ್ದು ನೀವು ಕೂಡ ಸರ್ ದಯವಿಟ್ಟು ಕ್ಯಾಬಿನೆಟ್ ನೋಟ್ ಅಂತ ತಗೊಂಡು ಓದಿ ಸರ್. ಎಷ್ಟು ಮಟ್ಟಿಗೆ ಹೋಗಿದೆ ನಮ್ಮ ವ್ಯವಸ್ಥೆ ಅಂದ್ರೆ, ಕ್ಯಾಬಿನೆಟ್ ನೋಟ್ ತಿರ್ಚಿ ರಂದೀಪ್ ಈ ತರ ಆರ್ಡರ್ ಮಾಡಿ ಅದು ಗಮನಕ್ಕೆ ತಂದಿದ್ದೀವಿ. ನಾವು ಎಲ್ಲೆಲ್ಲಿ ತರಬೇಕಾದಲ್ಲ. ನಾವು ಕೂಡ ನಮ್ಮ ಕಾಂಗ್ರೆಸ್ ಮಿನಿಸ್ಟರ್ಸ್ಗಳಿಗೆ ಅಡ್ವೊಕೇಟ್ ತಂಡ ಒಂದು 2 ಗಂಟೆಗಳ ಕಾಲ ಇದನ್ನ ಅವ್ರಿಗೆ ಗಮನಕ್ಕೆ ತಂದಿದ್ದೀವಿ. 2 PIL ಏನ್ ಹೇಳಿದೆ, ಗೌರ್ಮೆಂಟ್ ನೋಟ್ ಏನ್ ಹೇಳಿದೆ, ಕ್ಯಾಬಿನೆಟ್ ನೋಟು, ಜೊತೆಗೆ ಏನ್ DPR ನಲ್ಲಿ ಮಾಡಿದಾರೆ ಕಾನೂನು ಬಾಹಿರ, ಇದೆಲ್ಲ ತಂದ ಮೇಲೆ ಹೋರಾಟ ಇನ್ನೊಂದು ದೊಡ್ಡ ಮಟ್ಟಕ್ಕೆ ತಿರುವು ತಗೊಂಡಿದೆ. 56,432 ಏನು ಹೊಸ ನೇಮಕಾತಿ ಆಗ್ತಾ ಇದೆ ಸರ್, ಅದರಲ್ಲಿ ಏನಾದ್ರೂ ಮಾದಿಗರಿಗೆ ಒಳ ಮೀಸಲಾತಿ ಕೊಟ್ಟು ಮುಂದಕ್ಕೆ ಹೋದ್ರೆ, ಯಾಕಂದ್ರೆ ಏನ್ ಹೇಳ್ತಾ ಇದಾರೆ ನಿನ್ನೆನುವೆ, ಪ್ರಕ್ರಿಯೆ ಮುಂದೆ ನಡೀಲಿ ಅಂತ. ಮಂಜುಶ್ರೀ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್, 5 judges ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಹೆಡೆಡ್ ಬೈ ಎಕ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ DY ಚಂದ್ರಚೂಡ್ ಅವರಲ್ಲಿ ಹೇಳಿದೆ, once notification is issued and the process starts, you can't revert back, you have to go back ಅಂತ. ಸೊ ಹಾಗಾಗಿ DPR ರಂದೀಪ್ ಅವರು 27/2/2026 ಹೊರಡಿಸಿರೋಂಥ ನೋಟಿಫಿಕೇಶನ್ ವಾಪಸ್ ತಗೋಬೇಕು. ಒಳ ಮೀಸಲಾತಿ ಜಾರಿ ಮಾಡಂತ ವಿಚಾರದಲ್ಲಿ ಹೊಸ ರೋಸ್ಟರ್ ಮಾಡಬೇಕು. ವೀಕ್ಷಕರೇ, ಇದು ಕೇವಲ ಪ್ರತಿಭಟನೆಯಲ್ಲ, ಇದು ದಶಕಗಳ ನೋವಿನ ಸ್ಫೋಟ. ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಂಡು ಈ ಹೋರಾಟಗಾರರ ಬೇಡಿಕೆಗೆ ಸ್ಪಂದಿಸುತ್ತಾ ಅಥವಾ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರಕ್ರಾಂತಿ ನ್ಯೂಸ್.